ಒಳ್ಳೇದಾಗಬೇಕು. ಹೌದೌದು. ಇದ್ರಾಗೆ ಧರ್ಮಸ್ಥಳ ಸಂಘ ಇದರಲ್ಲಿ ಹೆಣಗಳನ್ನೆಲ್ಲ ಕೀಳ್ತಾ ಇದಾರಲ್ಲ ಸರ್, ಜನ ಎಲ್ಲ ಬೆಚ್ಚಿ ಬೀಳಂಗೆ. అవునమ్మా అవునమ్మా. ಅವ್ರು ಎಲ್ಲರಿಗೂ ಸತ್ತರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್, ಪಾಪ ನ್ಯಾಯ ಸಿಗಬೇಕು ಸರ್ ಪಾಪ. ಹೌದಮ್ಮ ಹೌದಮ್ಮ, ಇನ್ನು ಸ್ವಲ್ಪ ದಿನದಲ್ಲಮ್ಮ ಎಲ್ಲರಿಗೂ ನ್ಯಾಯ ಎಲ್ಲರಿಗೂ. ಅಲ್ಲ ಸರ್, ಈಗ ಅವರು ಭಾಳ ದುಡ್ಡನ್ನ ಡಿಮ್ಯಾಂಡ್ ಇದ್ದಾರೆ, ಎಲ್ಲವನ್ನೂ ಕೊಂಡ್ಕೊಂಡು ಕೇಸ್ ಮುಚ್ಚಾಕ್ತಾರೆ ಅಂತಾರಲ್ಲ ಸರ್ ಕೆಲವರು. ಹಾಂ ಕೊಂಡ್ಕೊಂತಾರೆ ಇನ್ನು. ಹ್ಞೂ ಸರ್. ಎಲ್ಲ ಬೈಲಿಗೆ ಬಿದ್ಮೇಲೆ ಇನ್ನೇನು ಕೊಂಡ್ಕೊಳಕ್ಕಾಗುತ್ತಮ್ಮ. ಹ್ಞೂ ಸರ್. ಹೌದ್ರಾ? ಹಾಂ. ಎಷ್ಟು ದಿನ ಅಂತ ಕೊಟ್ಕೊಂತಾರೆ? ಇಲ್ಲಿ ಪಕ್ಕದಳ್ಳಿಯರು ಹೊಸದುರ್ಗ ಅಂತ ಸರ್, ನಮ್ಮೂರ ಮುಂದ್ಗಡೆ. ಹೌನಮ್ಮ. ಇವತ್ತು ಕಳಿಗೆ ಬಂದಿದ್ರು ಹಾಂ ಹಾಂ ಹಾಂ. ನಮ್ಮ ಹೊಲಕ್ಕ. ಅದಕ್ಕೆ ನಾನು ಹೇಳಿದೆ ನಾಳೆ ಸಂಘ ಐತಿ, ಕೂಲಿ ಕೊಡ್ಲೇಬೇಕಂತ ಇಸ್ಕೊಂಡು ಹೋದ್ರ ಮಣ್ಣನ ಹತ್ರ. ಹ್ಞೂ ರೀ. ಅಕ್ಕ ನಾವು ಹಿಂಗ ಸಂಘದಲ್ಲಿ 3 ಲಕ್ಷ ಲೋನ್ ತಗೊಂಡು ಈಗ ಕಟ್ಟೋದು ಬಿಟ್ಟಿವಿ, ಯಾಕೆ ಕಟ್ತಾ ಇದ್ದೀರಕ್ಕ? ದಿನ ಟಿವಿ ನೋಡ್ತೀರಿ ನೀವು, ಮೊಬೈಲ್ ನೋಡ್ತೀರಿ, ಕೈಯ ಮೊಬೈಲ್ ಇರಲ್ಲ ಅಂತ ಹೇಳಿದ್ವಿ. ಅಯ್ಯೋ 1 ರೂಪಾಯಿ ಕಟ್ಟೋದು ಬಿಟ್ರು, ಇದು ಹೆಂಗೆ ನಿನಗೆ ಹೆಂಗೆ ಸುಮ್ಮನಿದಾರಮ್ಮ ಅಂತಂದ್ರು. ದಾಖಲಾತಿ ಕೇಳ್ರಿ, ನಾವೇನು ಕಟ್ಟಲ್ಲ ಅಂತ ಹೇಳಿಲ್ಲ. ಹ್ಞೂನಮ್ಮ. ನಾವು ಕೇಳಿದಂಥ ದಾಖಲಾತಿ ಕೊಟ್ಟರೆ ಕಟ್ಕೊಂತ ಹೋಗ್ಬೇಕ ಅಂತ. ನಾಳೆನೂ ಕಳಿಗೆ ಬರ್ತಾರೆ ಸಾ. ಹ್ಞೂನಮ್ಮ. ಅವ್ರ ಹತ್ರ ಫೋನ್ ಮಾಡಿಕೊಟ್ಟು ಮಾತಾಡಿಸ್ತೀನಿ, ನೀವು ಮಾತಾಡ್ರಿ ಸಾ. ಆಯ್ತಮ್ಮ, ಖಂಡಿತ ಮಾತಾಡ್ತೀನಮ್ಮ. ಅವ್ರದ್ದು ಭಾಳ ಬ್ಯಾಚ್ ಐತೆ ಸಾ, ಅವರು ಎಲ್ಲರೂ ಬರ್ತಾರೆ ಅಂತ ಕಳಿಗೆ. ಹ್ಞೂನಮ್ಮ. ನಾಳೆ ಮಾಡ್ಕೊಡ್ತೀನಿ ಸಾ, ಹೊಲ್ದಾಗೆ ಮಾತಾಡ್ರಿ ಸಾ ನೀವು. ಆಯ್ತಮ್ಮ ಆಯ್ತಮ್ಮ, ಖಂಡಿತ ಮಾತಾಡ್ತೀನಮ್ಮ. ಹ್ಞೂ ಸಾ, ಅವ್ರಿಗೆ ಒಂದು ಸ್ವಲ್ಪ ಧೈರ್ಯ ಹೇಳ್ರಂತೆ. ಆಯ್ತಮ್ಮ, ಖಂಡಿತ ಹೇಳ್ತೀನಮ್ಮ. ಹ್ಞೂ ಸಾ ಹ್ಞೂ ಸಾ. ಆಯ್ತಮ್ಮ, ಇನ್ನೇನು ನ್ಯಾಯ ಸಿಗ ಅಂತ ಹತ್ತು ದೂರ ಇಲ್ಲ, ಹತ್ರದಲ್ಲಿ. ಹ್ಞೂ ಸಾ, ಹತ್ರ ಐತಿ. ಕಾಯನ ತಾಳ್ಮೆಯಿಂದ ಕಾಯನ. ಹ್ಞೂ ಸರ್. ಈಗ ನೀವು ಒಂದು ಐಡಿಯಾ ಮಾಡಿ, ನಾಳೆ ಬಂದ ತಕ್ಷಣ ಫೋನ್ ಮಾಡಿಸ್ರಿ ಅಮ್ಮ. ಹ್ಞೂ ಸರ್, ಹೊಲ್ದಾಗ ಇರ್ತೀನಿ ನಾನು, ಫೋನ್ ಮಾಡ್ಕೊಡ್ತೀನಿ ಒಕ್ಕರ್ ಕೈಯಕ್ಕ. ಆಯ್ತಾಯ್ತಮ್ಮ. ಅಂದರೆ ಇದೆಲ್ಲ ಸೌಜನ್ಯ ಶಕ್ತಿಯಿಂದ ಆಗ್ತಿರೋದು ಇದೆಲ್ಲ. ಹ್ಞೂ ಸಾ ಹೌದು ಸಾ. ಹಾಂ, ನಮ್ಮ ಸೌಜನ್ಯಗೋಸ್ಕರ ನಮ್ಮ ಪ್ರಾರ್ಥನೆ ಮಾಡ್ರಿ ಅಮ್ಮ. ಆ ಒಕ್ಕಗೆ ನ್ಯಾಯ ಸಿಗಬೇಕು ಸಾ, ಎಲ್ಲರಿಗೂ ಸಿಗಬೇಕು ಸಾ. ಹೌದಮ್ಮ, ಖಂಡಿತ. ಪಾಪ ಎಂತೆಂಥ ಹೆಣ್ಮಕ್ಳನ್ನ ತಗೊಂಡು ಕೊಲೆ ಮಾಡಿದಾರೆ ಮಿಂಡ್ರಿ ಮಕ್ಕಳು, ಅವ್ರು ಹೊರಕ್ಕೆ ಬರಬಾರ್ದು ನೋಡ್ರಿ ಸಾ. ಆಯ್ತಾಯ್ತಮ್ಮ, ಒಳ್ಳೇದಾಗ್ಲಮ್ಮ. ಆಯ್ತು ಆಯ್ತಮ್ಮ, ಧನ್ಯವಾದಮ್ಮ.